ಒಂದು ಮೆಡಿಕಲ್ ಸ್ಟೋರ್ ಫೇಕ್ ಮೆಡಿಸಿನ್ಸ್ನ ಸಪ್ಲೈ ಮಾಡ್ತಿದೆ. ಒಂದು ಫಾರ್ಮಸ್ಯೂಟಿಕಲ್ ಕಂಪನಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡ್ತಿಲ್ಲ. ಅದಕ್ಕೆಲ್ಲ ಆಕ್ಷನ್ ತಗೊಳ್ಳೋರು ಯಾರು ಅಂತ ಗೊತ್ತಾ? ದಟ್ ಪರ್ಸನ್ ಇಸ್ ಡ್ರಗ್ ಇನ್ಸ್ಪೆಕ್ಟರ್. ಹೇ ಎವ್ರಿವನ್, ಐ ಆಮ್ ಪೂಜಾ ರಾಥೋಡ್ ಅಂಡ್ ಐ ಆಮ್ ಫಾರ್ಮಕೊಲಜಿಸ್ಟ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಡ್ರಗ್ ಇನ್ಸ್ಪೆಕ್ಟರ್ ಅಂದರೆ ಯಾರು, ಡ್ರಗ್ ಇನ್ಸ್ಪೆಕ್ಟರ್ಗೆ ಇರೋ ಪವರ್ ಏನು ಆ್ಯಂಡ್ ಎಲಿಜಿಬಿಲಿಟಿ ಏನು ಈ ಜಾಬ್ಗೆ ಅಂತ ಡೀಟೇಲ್ ಆಗಿ ನೋಡೋಣ ಅಂತ. ಫಸ್ಟ್ ಆಫ್ ಆಲ್, ಡ್ರಗ್ ಇನ್ಸ್ಪೆಕ್ಟರ್ ಅಂದರೆ ಯಾರು? ಡ್ರಗ್ ಇನ್ಸ್ಪೆಕ್ಟರ್ ಅಂದರೆ ಒಂದು ಮೆಡಿಕಲ್ ಸ್ಟೋರ್ನಲ್ಲಿ ಮೆಡಿಸಿನ್ ಸೇಫ್ ಇದೆನಾ ಇಲ್ವಾ, ಕ್ವಾಲಿಟಿ ಮೇಂಟೈನ್ ಆಗ್ತಿದೆನಾ ಇಲ್ವಾ, ಅಕಾರ್ಡಿಂಗ್ ಟು ದಿ ಗೌರ್ಮೆಂಟ್ ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಿದ್ದಾರೆ ಇಲ್ವಾ, ಅಂದರೆ ಒಂದು ಡಿಸ್ಟಿಕಲ್ಲಿ ಬರುವಂತಹ ಎಲ್ಲ ಮೆಡಿಕಲ್ ಸ್ಟೋರ್, ಫಾರ್ಮಸ್ಯೂಟಿಕಲ್ ಕಂಪನೀಸ್, ಇಕ್ವಿಪ್ಮೆಂಟ್ಸ್ ಆ್ಯಂಡ್ ಅದರ್ ಇಲ್ಲಿಗಲ್ ಡ್ರಗ್ ಅಬ್ಯೂಸ್ ಆಕ್ಟಿವಿಟೀಸ್ನ ಕಂಟ್ರೋಲ್ ಮಾಡುವಂತಹ ಒಬ್ಬ ಗೌರ್ಮೆಂಟ್ ಆಫೀಸರ್. ಸಿಂಪಲ್ ಆಗಿ ಹೇಳಬೇಕಂದ್ರೆ ದೇ ಪ್ರೊಟೆಕ್ಟ್ ದ ಪಬ್ಲಿಕ್ ಹೆಲ್ತ್ ಆ್ಯಂಡ್ ಎನ್ಶ್ಯೂರ್ ಸೇಫ್ ಆ್ಯಂಡ್ ಕ್ವಾಲಿಟಿ ಮೆಡಿಸಿನ್ಸ್ ಟು ರೀಚ್ ದ ಪಬ್ಲಿಕ್. ಪವರ್ಸ್ ಆಫ್ ಡ್ರಗ್ ಇನ್ಸ್ಪೆಕ್ಟರ್. ಫಸ್ಟ್, ಇನ್ಸ್ಪೆಕ್ಷನ್. ಮೆಡಿಕಲ್ ಸ್ಟೋರ್, ಫಾರ್ಮಸ್ಯೂಟಿಕಲ್ ಕಂಪನೀಸ್, ಹೋಲ್ಸೇಲ್ ಶಾಪ್ಸ್ ಆ್ಯಂಡ್ ಹಾಸ್ಪಿಟಲ್ಸ್ ಅಲ್ಲಿ ವಿಸಿಟ್ ಮಾಡಿ ಇನ್ಸ್ಪೆಕ್ಷನ್ ಮಾಡಬಹುದು. ಸೆಕೆಂಡ್, ಸ್ಯಾಂಪಲ್ ಕಲೆಕ್ಷನ್. ಯಾವುದಾದ್ರೂ ಮೆಡಿಸಿನ್ಸ್ ಬಗ್ಗೆ ಡೌಟ್ಸ್ ಬಂದರೆ ಆ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಗೌರ್ಮೆಂಟ್ ಲ್ಯಾಬ್ ಟೆಸ್ಟಿಂಗ್ ಲ್ಯಾಬ್ಸ್ಗೆ ಕಳಿಸೋದು. ಥರ್ಡ್, ಸೀಸಿಂಗ್. ಫೇಕ್, ಸ್ಪೂರಿಯಸ್, ಅಡಲ್ಟ್ರೇಟೆಡ್ ಆ್ಯಂಡ್ ಎಕ್ಸ್ಪೈರ್ಡ್ ಮೆಡಿಸಿನ್ ಸಿಕ್ಕರೆ ಅಲ್ಲೇ ಸೀಸ್ ಮಾಡೋದು. ಫೋರ್ತ್, ಡಾಕ್ಯುಮೆಂಟ್ ವೆರಿಫಿಕೇಶನ್. ಅಕಾರ್ಡಿಂಗ್ ಟು ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಪರ್ಚೇಸ್ ಬಿಲ್, ಸೇಲ್ ರೆಕಾರ್ಡ್ಸ್, ಸ್ಟಾಕ್ ರಿಜಿಸ್ಟರ್ ಆ್ಯಂಡ್ ಡಾಕ್ಯುಮೆಂಟ್ ಲೈಸೆನ್ಸ್ನ ವೆರಿಫೈ ಮಾಡೋದು. ಲೀಗಲ್ ಆಕ್ಷನ್. ಅಕಾರ್ಡಿಂಗ್ ಟು ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್, ಯಾವುದೇ ಆ್ಯಕ್ಟ್ನ ವಿಯೋಲೇಟ್ ಮಾಡಿದರೆ ಅಲ್ಲೇ ಕೇಸ್ ಫೈಲ್ ಮಾಡೋದು. ಆ್ಯಂಡ್ ನಾರ್ಕೋಟಿಕ್ ಡ್ರಗ್ಸ್ ಲೈಕ್ ಟೊಬ್ಯಾಕೋ, ಮಾರ್ಫೈನ್, ಗಾಂಜಾನ ಇಲಿಗಲ್ ಆಗಿ ಸೇಲ್ ಆ್ಯಂಡ್ ಕನ್ಸ್ಯೂಮ್ ಮಾಡ್ತಿದ್ರೆ ಅದ್ರ ಬಗ್ಗೆ ಲೀಗಲ್ ಆಕ್ಷನ್ ಇನಿಷಿಯೇಟ್ ಮಾಡೋದು. ಅಂದ್ರೆ ಡ್ರಗ್ ಇನ್ಸ್ಪೆಕ್ಟರ್ ಅಂದ್ರೆ ಒಂದು ಡಿಸ್ಟ್ರಿಕ್ಟ್ಗೆ IAS ಹೇಗೋ ಅದೇ ತರ ಎಲ್ಲ ಮೆಡಿಕಲ್ ಸ್ಟೋರ್, ಫಾರ್ಮಸ್ಯೂಟಿಕಲ್ ಕಂಪನೀಸ್ ಅಂಡ್ ಮೆಡಿಕಲ್ ರಿಲೇಟೆಡ್ ಆಕ್ಟಿವಿಟೀಸ್ಗೆ ಡ್ರಗ್ ಇನ್ಸ್ಪೆಕ್ಟರ್ ಹೆಡ್. ಎಲಿಜಿಬಿಲಿಟಿ: ಬಿ ಫಾರ್ಮ್ ಡಿ ಅಂಡ್ ಫಾರ್ಮಸ್ಯೂಟಿಕಲ್ ಗ್ರಾಜುಯೇಟ್ಸ್ ಎಲಿಜಿಬಲ್ ಆಗಿರ್ತಾರೆ. ಅಂಡ್ ಕೆಲವು ರಿಕ್ರೂಟ್ಮೆಂಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಕೇಳಬಹುದು. ಅಂಡ್ ನೋಟಿಫಿಕೇಶನ್ ಎಲಿಜಿಬಿಲಿಟಿ ರಿಕ್ರೂಟ್ಮೆಂಟ್ ಪ್ರಕಾರ ಚೇಂಜ್ ಆಗ್ತಾ ಹೋಗುತ್ತೆ. ಡ್ರಗ್ ಇನ್ಸ್ಪೆಕ್ಟರ್ ಈಸ್ ಮೋಸ್ಟ್ ರೆಸ್ಪೆಕ್ಟೆಡ್ ಜಾಬ್ಸ್ ಫಾರ್ ಫಾರ್ಮಸಿ ಗ್ರಾಜುಯೇಟ್ಸ್. ಒಂದ್ ಕಡೆ ಗೌರ್ಮೆಂಟ್ ಜಾಬ್, ಇನ್ನೊಂದ್ ಕಡೆ ಪಬ್ಲಿಕ್ ಹೆಲ್ತ್ ಸರ್ವಿಸ್. ನೀವೇನಾದ್ರೂ ಫಾರ್ಮಸಿ ಸ್ಟೂಡೆಂಟ್ಸ್ ಆಗಿದ್ರೆ ಡೆಫಿನೆಟ್ಲಿ ಈ ಕರಿಯರ್ ಆಪ್ಷನ್ ಬಗ್ಗೆ ತಿಳಿದುಕೊಳ್ಳಿ. ಅಂಡ್ ಆಲ್ರೆಡಿ CDSCO, ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಇಂದ UPSC ಡ್ರಗ್ ಇನ್ಸ್ಪೆಕ್ಟರ್ 186 ಪೋಸ್ಟ್ ನ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬಂದಿದೆ. ಸೊ ಇನ್ನ ಡ್ರಗ್ ಇನ್ಸ್ಪೆಕ್ಟರ್ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.